ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೂರ್ತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಚಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಭಗವದ್ಗೀತೆಯ 5ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಅನೇಕ ವಿಷಯಗಳನ್ನು ಅನುಸಂಧಾನ ಮಾಡಿಸ್ತಾ ಬರ್ತಾ ಇದ್ದಾನೆ. ಅದರಲ್ಲಿ 18ನೇ ಶ್ಲೋಕ ಈಗಾಗಲೇ ಹಿಂದೆ ಪ್ರವಚನ ಮಾಡಿದ್ದಾಯಿತು. 18ನೇ ಶ್ಲೋಕದಲ್ಲಿ ವಿಷಮೇಶ್ವಪಿ ಜೀವೇಶು ಸಮೋ ವಿಷ್ಣು ಸದೈವತು ಅಂತ ಭಗವತ್ಪಾದರು ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಭಗವಂತನನ್ನು ಸಮವಾಗಿ ಕಾಣಬೇಕು. ಕೃಷ್ಣನೇ ಹೇಳಿದ, ಸಮದರ್ಶಿಯಾಗ ನೀನು ನನಗೆ ಬಹಳ ಪ್ರೀತಿ ಆಗ್ತದೆ ಅಂತಂದ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಶಾಸ್ತ್ರದಿಂದ ಸರಿಯಾದ ಜ್ಞಾನವನ್ನು ಪಡೆದು ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ, ವಿದ್ಯಾವಂತ, ವಿನಯವಂತ, ವಿಪ್ರ, ಗೋವು, ಆನೆ, ನಾಯಿ, ಸ್ವಪಾಕ ಇವರಲ್ಲೆಲ್ಲ ನನ್ನನ್ನು ಕಾಣುವ ಪ್ರಯತ್ನ ಮಾಡಬೇಕು. ಭಗವಂತ ಬೇಗ ಪ್ರೀತನಾಗ್ತಾನೆ. ನಾವು ಸಮದರ್ಶಿಗಳಾಗದೆ ಹೋದರೆ ಭಗವಂತನನ್ನು ಪ್ರೀತಿಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ. ಶುನಿಚೈವ ಸ್ವಪಾಕೇಚ, ರಸ್ತೆಯಲ್ಲಿ ಹೋಗುವಾಗ ಯಾವುದಾದ್ರೂ ನಾಯಿ ಕಂಡ್ರೆ ಅಲ್ಲಿಯೂ ಕೂಡ ಪರಮಾತ್ಮನ ದರ್ಶನ ಆಗಬೇಕು, ಭಗವಂತನ ತಿಳುವಳಿಕೆ ಬರಬೇಕು ಅಂತಾರೆ. ಭಗವಂತನ ರೂಪಗಳು ಎಲ್ಲೆಡೆಯಲ್ಲೂ ತುಂಬಿಕೊಂಡಿದ್ದಾವೆ. ನಾಯಿಯಲ್ಲಿರೋ ಪರಮಾತ್ಮನ ರೂಪ, ಒಬ್ಬ ವಿದ್ಯಾವಂತನಲ್ಲಿರೋ ಭಗವಂತನ ರೂಪ ಏರಿಳಿತ ಇದೆ ಅಂತ ಭಾವಿಸಬಾರ್ದು. ಅದೇ ಸಮದರ್ಶಿನಃ ಅಂದರೆ. ಭಗವಂತನ ರೂಪ ಇಲ್ಲಿರೋದು ಬಹಳ ದುರ್ಬಲವಾಗಿದೆ ನಾಯಿಯಲ್ಲಿ, ಒಬ್ಬ ವಿದ್ಯಾವಂತನಲ್ಲಿರುವಂಥ ಭಗವದ್ ರೂಪ ಬಹಳ ಬಲಿಷ್ಠವಾಗಿದೆ, ಬಹಳ ಜ್ಞಾನ ಇದೆ ಅದಕ್ಕೆ ಅಂತ ಹೀಗೆ ಭಾವಿಸಬಾರ್ದು. ಒಂದೊಂದು ವಸ್ತುಗಳಲ್ಲಿ ತರತಮ ಭಾವ ಇರಬಹುದು, ಏರಿಳಿತ ಇರಬಹುದು. ಒಳಗಿರುವ ಪರಮಾತ್ಮನಲ್ಲಿ ಮಾತ್ರ ಎಲ್ಲ ರೂಪಗಳು ಗುಣಪೂರ್ಣವೇ, ಎಲ್ಲ ರೂಪಗಳು ದೋಷ ದೂರವೇ. ಈ ಭಾವ ನಮ್ಮಲ್ಲಿ ಬರಬೇಕು. ಇದು ನಮಗೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಕಾರಣ ಆಗ್ತದೆ ಅಂತಾನೆ ಭಗವಂತ. ಇದು ಕೃಷ್ಣನೇ ಹೇಳಿದಂಥ ಮಾತು. ಇದಕ್ಕೆ ಭಗವತ್ಪಾದರು ವಿವರಣೆ ಕೊಡುವಾಗ, ಸ್ಪಷ್ಟೀಕರಣ ಕೊಡುವಾಗ ಹೇಳ್ತಾರೆ, ವಿಷವೇಶ್ವಪಿ ಜೀವೇಶು ಸಮೋ ವಿಷ್ಣು ಸದೈವತು ಯತ್ ಋಣಾದಿಗತಸ್ಯಾಪಿ ಗುಣಾಃ ಪೂರ್ಣ ಹರೇ ಸದಾ. ಒಬ್ಬ ವಿಪ್ರ ಹಾಗೂ ಆನೆ, ಆಕಳ ಮುಂತಾದಂಥ ಜೀವರಲ್ಲಿ ತಾರತಮ್ಯ ಸಾಕಷ್ಟಿದೆ. ಗೋವಿನಲ್ಲಿರೋದೆಲ್ಲ ಗುಣಧರ್ಮಗಳನ್ನು ನೀವು ನಾಯಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವಿಪ್ರ ವೇದಗಳನ್ನು ತಿಳಿದಂತಹ ಒಬ್ಬ ವಿಪ್ರನಲ್ಲಿರೋದನ್ನೆಲ್ಲ ಗೋವಿನಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಆ ಜೀವರಲ್ಲಿ ಸಾಕಷ್ಟು ತಾರತಮ್ಯ ಇದೆ. ಆದರೆ ಒಳಗಿರುವ ಭಗವಂತ ಮಾತ್ರ ಸಮಾನನಾಗಿದ್ದಾನೆ ಅನ್ನೋ ಅನುಸಂಧಾನ ಬರಬೇಕಂತೆ. ವಸ್ತು ಕಂಡದ್ದು ತರತಮೋ ಭಾವೋಪೇತವಾದರೂ ಒಳಗಿರುವ ಪರಮಾತ್ಮನಲ್ಲಿ ತಾರತಮ್ಯ ಇಲ್ಲಂತೆ. ಈ ಸಮತ್ವದ ತಿಳುವಳಿಕೆಯನ್ನು ಅವಶ್ಯವಾಗಿ ಪ್ರತಿಯೊಬ್ಬನ ಮಾಡಿಕೊಳ್ಳೇಬೇಕು ಅಂತಾನೆ ಕೃಷ್ಣ. ಯತ್ ತೃಣಾದಿಗತಸ್ಯಾಪಿ ಗುಣಾ ಪೂರ್ಣಾ ಹರೇಹೇ. ತೃಣ ಅಂದರೆ ಹುಲ್ಕಡ್ಡಿ. ಹುಲ್ಕಡ್ಡಿಯಲ್ಲಿ ಭಗವಂತನ ರೂಪ ಇದೆ ತಾನೆ, ದೇವರ ಸನ್ನಿಧಾನ ಇದೆ ತಾನೆ. ಆ ಭಗವಂತನಲ್ಲಿಯೂ ಗುಣಪೂರ್ಣತೆಯೇ ಇದೆ, ದೋಷ ದೂರತೆಯೇ ಇದೆ ಅಂತ. ಯತ್ ಋಣಾದಿಗತಸ್ಯಾಪಿ ಗುಣಾ ಪೂರ್ಣಾ ಹರೇ ಸದಾ. ಹುಲ್ಕಡ್ಡಿಯಲ್ಲೂ ಭಗವಂತನ ರೂಪ ಗುಣಪೂರ್ಣವೇ, ದೋಷ ದೂರವೇ ಅಂತ ತಿಳುವಳಿಕೆ ಬರಬೇಕಂತೆ. ಇದು ಭಗವಂತ ಹೇಳ್ಕೊಡ್ತಾ ಇರುವಂತಹ ತನ್ನ ಅಪರೋಕ್ಷ ಜ್ಞಾನಕ್ಕೆ ಬಹುಮುಖ್ಯವಾದ ಉಪಾಯ. ಸಮದರ್ಶಿತ್ವ ಅಂದರೆ ಇದು. ಇತ್ತೀಚಿನ ಈಕ್ವಾಲಿಟಿ ಅನ್ನೋ ಶಬ್ದ ಬೇರೆ ಅರ್ಥದಲ್ಲಿ ಪ್ರಯೋಗ ಆಗ್ತಾ ಇದೆ. ಆದರೆ ಭಗವಂತ ಈಕ್ವಾಲಿಟಿಯನ್ನು ಹೇಳಿದ್ದು ಬೇರೆ ಅರ್ಥದಲ್ಲಿ. ಆಲ್ ಆರ್ ಈಕ್ವಲ್ ಅಂತಂದರೆ ಭಗವಂತನ ಸನ್ನಿಧಾನದಲ್ಲಿ ಈಕ್ವಲ್ ಅಂತ ಅರ್ಥ. ವ್ಯಕ್ತಿಗಳು ಈಕ್ವಲ್ ಅಲ್ಲ, ಭಗವಂತನ ಸನ್ನಿಧಾನದಲ್ಲಿ ಈಕ್ವಲ್. ಹಾಗಾಗಿ ಅಲ್ಲಿರೋ ಭಗವದ್ರೂಪ ಅದು ಗುಣಪೂರ್ಣ, ದೋಷ ದೂರ. ನನ್ನೊಳಗಿರೋ ಭಗವದ್ರೂಪ ಅದು ಗುಣಪೂರ್ಣ, ದೋಷ ದೂರ. ಅವರಲ್ಲಿರೋ ಭಗವದ್ರೂಪ ಅದು ಗುಣಪೂರ್ಣ, ದೋಷ ದೂರ. ನನ್ನನ್ನು ನಿಂದಿಸುವವರಲ್ಲಿರೋ ಭಗವದ್ರೂಪವು ಗುಣಪೂರ್ಣ, ದೋಷ ದೂರ ಅಂತ ತಿಳಿಬೇಕಂತ. ಇದನ್ನು ಪ್ರಹ್ಲಾದರಾಜ ಮಾಡಿದ. ತನ್ನೊಳಗೆ ಯಾರು ಪರಮಾತ್ಮನಿದ್ದಾನೋ, ತನ್ನನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಿದ್ದ ಹಿರಣ್ಯಕಶಿಪುವಿನಲ್ಲೂ ಅದೇ ಭಗವಂತನಿದ್ದಾನೆ ಅಂತ ಆಲೋಚನೆ ಮಾಡಿದ್ದಂತೆ. ಹಾಗಾಗಿ ಭಗವಂತ ಅವನು ಕರದಲ್ಲಿಗೆ ಬರಬೇಕಾಯ್ತು. ಹಿರಣ್ಯಕಶಿಪು ಕೈಯಲ್ಲಿ ಖಡ್ಗ ಹಿಡಿದಿದ್ದಾನೆ, ಕೊಲ್ತೇನೆ ಅಂತ ನಿಂತಿದ್ದಾನೆ. ಆಗಲೂ ಪ್ರಹ್ಲಾದ ಹೇಳೋದು, ನನ್ನೊಳಗಿರೋ ಭಗವಂತನನ್ನು ನಿನ್ನೊಳಗೂ ಇದ್ದಾನೆ ಅಂತ ನಂಬಿದ. ಅವನು ಗುಣಪೂರ್ಣ, ಅವನು ದೋಷ ದೂರ, ಅವನೇ ನನ್ನೊಳಗಿದ್ದಾನೆ, ಅವನ ನನ್ನನ್ನು ರಕ್ಷಣೆ ಮಾಡ್ತಾನೆ ಅಂತಂದು. ಇದಕ್ಕೆ ಪಂಡಿತ ಸಮದರ್ಶಿನಃ. ಪಂಡಿತಾ ಸಮದರ್ಶಿನಃ ಅನ್ನೋದನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಎಲ್ಲರೂ ಪಂಡಿತರಲ್ಲ, ಯಾರು ಸಮದರ್ಶಿಗಳೋ ಅವರನ್ನು ಪಂಡಿತರು ಅಂತ ಕರಿ ಅಂತಾನೆ ಕೃಷ್ಣ. ಯಾರಿಗೆ ಸಮದರ್ಶಿತ್ವ ಇನ್ನೂ ಬಂದಿಲ್ಲ ಅವರು ಪಂಡಿತರಲ್ಲ, ಹೀಗೆ ಅರ್ಥ ಈ ಶ್ಲೋಕಕ್ಕೆ. ಇದನ್ನು 18ನೇ ಶ್ಲೋಕದಲ್ಲಿ ಚಿಂತನೆ ಮಾಡಿದ್ವಿ. ಇವತ್ತು 19ನೇ ಶ್ಲೋಕ ಈ ಸಮದರ್ಶಿತ್ವದ ವಿಶೇಷತೆಯನ್ನು ವಿಸ್ತಾರ ಮಾಡ್ತಾನೆ ಕೃಷ್ಣ. ಇಹೈವ ತೈರ್ಜಿತಃ ಸರ್ಗಃ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಕೃಷ್ಣ ಹೇಳ್ಕೊಡ್ತಾನೆ, ಸ್ವರ್ಗ ಇಲ್ಲೇ ಗೆದ್ದಿ ನೀನು, ಸ್ವರ್ಗ ಇಲ್ಲೇ ಗೆದ್ದಿ ಅಂತಾನೆ. ಸ್ವರ್ಗ ಅಲ್ಲ, ಸ್ವರ್ಗ ಇಲ್ಲೇ ಗೆದ್ದ ಹಾಗಾಯಿತು. ಸ್ವರ್ಗ ಗೆಲ್ಲೋದು ಅಂದ್ರೆ ಏನು? ಮತ್ತೆ ಹುಟ್ಟಿಗೆ ಬರದೇ ಇರೋ ಹಾಗಾಗೋದೇ ಸ್ವರ್ಗ ಗೆಲ್ಲೋದು ಅಂತ ಅರ್ಥ. ಮತ್ತೆ ಮತ್ತೆ ಹುಟ್ಟಿಗೆ ಬರದೇ ಇರೋ ಹಾಗಾದ ಅಂದರೆ ಹುಟ್ಟು ಗೆದ್ದ ಅಂತ ಅರ್ಥ. ಮತ್ತೆ ಸಾವಿಗೆ ಬರದೇ ಇರೋ ಹಾಗಾದ ಅಂದರೆ ಸಾವು ಗೆದ್ದ ಅಂತ ಅರ್ಥ. ಕೃಷ್ಣನ ಭಾಷೆ ಅದು. ಇಹೈವ ತೈರ್ಜಿತ ಸರ್ಗ ಅಂತ. ಆತ ಇಲ್ಲೇನೆ ತನ್ನ ಹುಟ್ಟನ್ನು ಗೆದ್ದು ಬಿಡ್ತಾನೆ, ಇಲ್ಲೇನೆ ತನ್ನ ಹುಟ್ಟನ್ನು ಗೆದ್ದು ಬಿಡ್ತಾನೆ. ಯಾರು ಯಾರು ಅಂದರೆ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ. ಯಾರ ಮನಸ್ಸು ಸಮದರ್ಶಿತ್ವವನ್ನು ಚೆನ್ನಾಗಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತದೋ, ಯಾರ ಮನಸ್ಸು ಸಮದರ್ಶಿಯಾಗಿದೆಯೋ, ಅಂದರೆ ಭಗವಂತನ ರೂಪಗಳ, ಗುಣಗಳ, ರೂಪಗಳ ದೋಷ ದೂರತೆಯ ಬಗ್ಗೆ ಸಾಮ್ಯತೆಯನ್ನು ತಿಳಿತದೋ, ಇಹೈವ ತೈರ್ಜಿತ ಸರ್ಗ, ಅವನು ಇಲ್ಲೇನೆ ಸರ್ವಸ್ವ ಗೆದ್ದ ಅಂತ ಅರ್ಥ. ಸಮ ಸಮ ಅಂತಂದರೆ ನಿರ್ದೋಷನಾದ ಭಗವಂತನಿಗೆ ಹೆಸರಂಥದ್ದು. ನಿರ್ದೋಷಂ ಹಿ ಸಮಂ ಬ್ರಹ್ಮ. ಆ ಭಗವಂತ ದೋಷ ದೂರ, ಆ ದೋಷ ದೂರನಾದ ಪರಬ್ರಹ್ಮನಿಗೆ ಸಮ ಅಂತ ಹೆಸರು. ಅವನನ್ನು ಎಲ್ಲೆಡೆಯಲ್ಲಿ ಕಾಣೋದೇ ಸಮದೃಷ್ಟಿ. ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ.
ಸಾಮ್ಯ ವಸ್ತುಗಳಲ್ಲಿ ಜೀವರಲ್ಲಿ ನೋಡಬಾರ್ದು, ಸಾಮ್ಯ ಭಗವಂತನಲ್ಲೇ ನೋಡಬೇಕು. ಅದಕ್ಕೆ ಪರಮಾತ್ಮ ಸ್ಪಷ್ಟೀಕರಣ ಕೊಟ್ಟ, ನಿರ್ದೋಷಂ ಹಿ ಸಮಂ ಬ್ರಹ್ಮ ಅಂತಂದ. ಇವತ್ತು ಮನುಷ್ಯನಿಗೇನಾಗಿದೆ, ವಸ್ತುಗಳನ್ನು ಗ್ರಹಿಸುವಾಗಲೇ ತನ್ನೊಳಗೆ ಒಂದಿಷ್ಟು ದೋಷಗಳನ್ನು ತುಂಬಿಕೊಂಡದ್ರಿಂದ ಗ್ರಹಿಸುವ ವಸ್ತುವಿನಲ್ಲಿಯೂ ದೋಷ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಅವನಿಗೆ ಆ ಒಳಗಿರುವ ದೋಷ ಹಾಗೆ ಕೆಲಸ ಮಾಡಿಸ್ತದೆ. ಕಣ್ಣೇ ಸರಿ ಇಲ್ಲದೆ ಇದ್ದರೆ ನೋಡೋದೆಲ್ಲ ಎಡವಟ್ಟಾಗೆ ಕಾಣಿಸ್ತದೆ. ಕಾಮಾಲೆ ಕಣ್ಣಿಗೆ ಎಲ್ಲವೂ ಹಳದಿಯಾಗೆ ಕಾಣಲಿಕ್ಕೆ ಶುರುವಾಗ್ತದೆ. ಅಂಥೇಳಿ ವಸ್ತುಗಳು ಹಳದಿದೆ ಅಂತ ಅರ್ಥನೇ. ಆ ದೋಷ ಚೆನ್ನಾಗಿ ಚಿಕಿತ್ಸೆ ಮಾಡ್ಕೊಂಡು ಪರಿಹಾರ ಮಾಡಿಕೊಂಡ್ರೆ, ಆ ರೋಗ ವೈದ್ಯರನ್ನು ತೋರಿಸಿ ಚಿಕಿತ್ಸೆ ಮಾಡ್ಕೊಂಡು ಪರಿಹಾರ ಮಾಡಿಕೊಂಡ್ರೆ ಆಮೇಲೆ ವಸ್ತು ಅಲ್ಲಿ ಏನೇನಿದೆ ಅದು ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ನಮ್ಮೊಳಗೆಲ್ಲ ಒಂದು ದೋಷ ಸೇರಿಕೊಂಡಿದೆ. ಆ ದೋಷ ಸೇರಿಕೊಂಡದ್ರಿಂದ ನಮಗೆ ಭಗವಂತ ಕಾಣ್ತಾ ಇಲ್ಲ. ನಮಗೆ ಆ ದೋಷದ ರೋಗ ಹೋಗಬೇಕು. ನಮ್ಮ ಮನಸ್ಸಿನೊಳಗೆ ಅನೇಕ ದೋಷಗಳು, ಕಾಮ, ಕ್ರೋಧ ಮೊದಲಾದ ದೋಷಗಳು ಸೇರಿಕೊಂಡಿವೆ. ರಾಗ, ಲೋಭ, ದ್ವೇಷ, ಅಸೂಯೆ ಎಲ್ಲ ಸೇರಿಕೊಂಡಿದೆ. ಹಾಗಾಗಿ ದೇವರನ್ನು ನೋಡುವಾಗಲೂ ಅವನು ಮತ್ತು ಹೀಗೆ ಇರ್ತಾನೆ, ನಮಗಿಂತ ಏನು ಹೆಚ್ಚಿರ್ತಾನೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ಆ ಭಗವಂತನಲ್ಲಿ ಆ ರೀತಿ ಇಲ್ಲದೇ ಇರೋ ದೋಷಗಳನ್ನು ಕಾಣ್ತೇವೆ. ಅದರಿಂದ ಅನರ್ಥ ಏನು? ನಮ್ಮೊಳಗೆ ಇನ್ನಿಷ್ಟು ದೋಷ ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತದೆ. ಇವತ್ತು ಮನುಷ್ಯ ದೋಷ ದೂರ ಯಾಕೆ ಆಗ್ತಾ ಇಲ್ಲ? ಅವನಿಗೆ ಗೊತ್ತಿದೆ ತನ್ನೊಳಗೆ ಹೀಗಿದೆ, ಅದನ್ನು ಕಳ್ಕೊಳ್ಬೇಕು ಅಂತ ಅನ್ನೋದು ಗೊತ್ತಾಗ್ತಾ ಇದೆ, ಆದರೆ ಕಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಒಳಗಿರೋ ಭಗವಂತನನ್ನು ನಿರ್ದೋಷ ಅಂತ ಆತ ಆರಾಧನೆ ಮಾಡ್ತಾ ಇಲ್ಲ. ಭಗವಂತನನ್ನು ನಿರ್ದೋಷ, ಭಗವಂತನನ್ನು ಸಮ, ಭಗವಂತನನ್ನು ಗುಣಪೂರ್ಣ ಅಂತ ಅವನು ಆರಾಧಿಸಲಿ. ಎಲ್ಲೆಡೆಯಲ್ಲಿರೋ ಪರಮಾತ್ಮ ನಿರ್ದೋಷ ಅಂತ ಆರಾಧಿಸಲಿ, ತಿಳಿಲಿ, ಅದನ್ನು ಸರಿಯಾಗಿ ದೃಢಪಡಿಸ್ಕೊಳ್ಳಿ. ಅವನೊಳಗಿರೋ ದೋಷಗಳೆಲ್ಲ ದೂರ ಆಗ್ತದಂತೆ. ಈ ಗುಟ್ಟನ್ನು ಎಲ್ಲ ಯೋಗಿಗಳು ಕಂಡುಕೊಂಡ್ರು. ಅದನ್ನು ಕೃಷ್ಣ ಹೇಳ್ತಾನೆ, ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಆ ಭಗವಂತನನ್ನು ಪ್ರತಿ ಸೀಕ್ವೆನ್ಸಿಗೆ ಅನುಗುಣವಾಗಿ ಇಷ್ಟೆಲ್ಲ ಘಟನೆ ನಡೆದರೂ ಆತ ಮಾತ್ರ ಈ ಯಾವ ದೋಷಕ್ಕೆ ಒಳಪಡಲಿಲ್ಲ ಅಂತ ದೃಢಪಡಿಸ್ಕೊಳ್ತಾ ಬರಬೇಕಂತ. ಇಷ್ಟೆಲ್ಲ ಘಟನೆ ನಡೀತಲ್ಲ, ಮಹಾಭಾರತದ ಯುದ್ಧ ನಡೀತು, ದ್ರೌಪದಿ ವಸ್ತ್ರಾಪಹರಣ ಅಂತಾಯಿತು, ವನವಾಸ ಅಂತಾಯಿತು, ಪಾಂಡವರು ಕಾಡಿಗೆ ಹೋಗೋ ಹಾಗಾಯಿತು, ಅಜ್ಞಾತವಾಸ ಆಯಿತು, ಕೃಷ್ಣ ಮಧ್ಯಸ್ಥಿಕೆ ವಹಿಸುವಂತೆ ಮಾಡಿದ, ಯುದ್ಧ ನಡಿಬಾರ್ದು ನಿಲ್ಲಿಸಲಿಕ್ಕೆ ಅಂತ ಪ್ರಯತ್ನ ಪಟ್ಟ, ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ. ಎಲ್ಲ ಮಹಾಭಾರತದ ಕಥೆ ಕೇಳ್ತೀವಿ. ಆದರೆ ಹಂತ ಹಂತವಾಗಿ ಪ್ರತಿ ಕಥೆಗಳ ಹಿಂದೆ ಇಲ್ಲೆಲ್ಲೂ ಭಗವಂತನ ದೋಷ ಇಲ್ಲ ಅಂತ ತಿಳುವಳಿಕೆ ಮಾಡಿಕೊಳ್ಬೇಕಂತ, ಯುಕ್ತಿಯಿಂದ ಮಾಡಿಕೊಳ್ಬೇಕು. ಆವಾಗ ಅವನಲ್ಲಿ ನಿರ್ದೋಷತೆ ತಿಳಿದ ಹಾಗೆ ಆಗ್ತದೆ. ಅದನ್ನೇ ನಮ್ಮ ಜೀವನದಲ್ಲಿ ಅದೇ ಥರದ ಘಟನೆ ಮರುಕಳಿಸುವ ಹಾಗೆ ಮಾಡಿರ್ತಾನೆ. ಮಹಾಭಾರತದಲ್ಲಿ ನಡೆದದ್ದೆಲ್ಲ ಘಟನೆಗಳನ್ನು ನಮ್ಮ ಜೀವನದಲ್ಲಿ ಯಾವುದೋ ಒಂದು ಕಡೆಯಲ್ಲಿ ಹೋಲಿಕೆ ಇಡೋ ಘಟನೆ ನಡೆಸ್ತಾನೆ. ಅಲ್ಲಿಯೂ ಭಗವಂತನೇ ಕೃಷ್ಣ ಇದ್ದ, ಇಲ್ಲಿ ಬೇರೆ ಪಾತ್ರ ಬೇರೆ ರೂಪದಲ್ಲಿ ಇರ್ತಾನೆ. ಆ ಬೇರೆ ರೂಪದಲ್ಲಿ ಬಂದ ಭಗವಂತನಲ್ಲಿ ದೋಷಾರೋಪ ಮಾಡ್ದೇನೆ ಇಲ್ಲಿ ನಿರ್ದೋಷ ಅಂತ ತಿಳಿಬೇಕಂತ. ಅದು ನಮ್ಮೊಳಗಿರೋ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಶುರು ಆಗ್ತದೆ. ಇದು ಶಾಸ್ತ್ರದ ಸಾರ. ಅದಕ್ಕೆ ಕೃಷ್ಣ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ತೇ ಬ್ರಹ್ಮಣಿ ತಸ್ಮಾತ್ ಸ್ಥಿತಾಃ. ಆ ಭಗವಂತನ ರೂಪಗಳಲ್ಲಿ ಸಾಮ್ಯತೆ ಇದೆ, ಅದನ್ನು ಚೆನ್ನಾಗಿ ಅರ್ಥಕೊಳ್ತಾರೆ, ಅವರು ವಿದ್ವಾಂಸರೆನಿಸ್ಕೊಳ್ತಾರೆ, ಅವರ ಬಗ್ಗೆ ನಾನು ಬಹಳ ಪ್ರೀತನಾಗ್ತೇನೆ. ಇದು ಅವರವರ ತಿಳುವಳಿಕೆಗೆ ಸಾಧನವಾಗ್ತದೆ, ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗ್ತದೆ ಅಂತಾನೆ ಭಗವಂತ. ಇದು 19ನೇ ಶ್ಲೋಕದಿಂದ ಸಮದರ್ಶಿಗಳನ್ನು ಪರಮಾತ್ಮ ಬಹಳ ಸ್ತೋತ್ರ ಮಾಡ್ತಾನೆ. ಸಾಮ್ಯ ತಿಳಿದವರು ಅಂದರೆ ದೇವರಿಗೆ ಬಹಳ ಪ್ರೀತಿ ಅಂತ. ಒಳ್ಳೆ ಪದಾರ್ಥ ಮನೆಗೆ ತಂದು ಚೆನ್ನಾಗಿ ಅಡಿಗೆ ಮಾಡಿ ಬಡಿಸಿದಾಗ ಬಹಳ ಖುಷಿ ಆಗ್ತದೆ. ಎಷ್ಟು ಸಿಹಿಯಾಗಿತ್ತಲ್ಲ ಹಣ್ಣು, ಸಿಹಿಯಾಗಿತ್ತಲ್ಲ ತರಕಾರಿ ಅಂತ. ಇನ್ನೊಂದು ಕೈ ತಂದು
ಅದನ್ನು ಬೇಯಿಸಿ ಅದನ್ನು ಚೆನ್ನಾಗಿ ಬೇಯಿಸಿ ಆಹಾರವಾಗಿ ಅದನ್ನು ಪಲ್ಯ ಮಾಡಿ ಹಾಕಿದರೆ ಅದು ರುಚಿ ಇರ್ತದೆ. ಆಹಾರತೆಯಲ್ಲಿ ಸಾಮ್ಯ ಇದೆ, ರಸದಲ್ಲಿ ವಿಭಿನ್ನತೆ ಇದೆ. ಒಂದರಲ್ಲಿ ಹುಳಿ ಇದೆ ಅಥವಾ ಒಂದರಲ್ಲಿ ಸಿಹಿ ಇದೆ, ಇನ್ನೊಂದರಲ್ಲಿ ಕಹಿ ಇದೆ. ಆದರೆ ಎರಡರದ್ದು ಸೊಬಗು ಮಾತ್ರ ಅದನ್ನು ಅಪೇಕ್ಷಿಸಿ ತಿನ್ನೋವನಿಗೆ ಖುಷಿನೇ ಕೊಡ್ತದೆ. ಹಾಗಲಕಾಯಿ ಪಲ್ಯ ಬೇಡ ಅಂತಂದರೆ ಹಾಗಲಕಾಯಿಯಿಂದ ಇರುವಂತಹ ಮೌಲ್ಯಗಳು, ಆಹಾರ ಸೇವನೆಯಿಂದ ಅಷ್ಟು ರೋಗಗಳನ್ನು ಪರಿಹರಿಸುವಂತಹ ಶಕ್ತಿ ಅದು ಸಿಹಿ ಪದಾರ್ಥದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಿಹಿ ಪದಾರ್ಥ ತಿನ್ನುವಾಗ ಆಗುವಂಥ ಒಂದು ಖುಷಿ ಇದೆ, ಅದು ಹಾಗಲಕಾಯಿ ತಿಂದಾಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಎರಡನ್ನೂ ಸ್ವೀಕರಿಸುವವನಿದ್ದಾನಲ್ಲ ಅವನಲ್ವೇ ಬುದ್ಧಿವಂತ. ಇದು ಆಹಾರ ಪದಾರ್ಥದಲ್ಲಿ ಮನುಷ್ಯ ಹೇಗೆ ಸಾಮ್ಯತೆಯನ್ನು ಕಂಡುಕೊಳ್ಬೇಕೋ ಇದನ್ನೇ ಅಧ್ಯಾತ್ಮದಲ್ಲಿ ಅಳವಡಿಸ್ಕೋ ಅಂತಾನೆ ಭಗವಂತ. ಆ ಪದಾರ್ಥ, ಆ ವ್ಯಕ್ತಿಗಳು, ಆ ಘಟನೆಗಳು, ಆ ಪ್ರಸಂಗಗಳು, ಜೀವನದಲ್ಲಿ ನಡೆಯುವ ಆಗು ಹೋಗುಗಳು ಎಲ್ಲೆಡೆಯಲ್ಲಿ ಭಗವಂತನಿದ್ದಾನೆ. ಆದರೆ ಆ ಪದಾರ್ಥ ಪ್ರಸಂಗಕ್ಕೆ ಅನುಗುಣವಾಗಿ ಪ್ರೇರಣೆ ಮಾಡ್ತಿರ್ತಾನಂತೆ. ಅದು ಭಗವಂತನ ತಿಳುವಳಿಕೆ. ಅದಕ್ಕೆ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ ಅಂತ ಸಮದರ್ಶಿಗಳ ಬಗ್ಗೆ ಭಗವಂತ ಹೆಚ್ಚು ಸ್ತೋತ್ರ ಮಾಡಿ ಹೇಳ್ತಾನೆ. ಇದು 19ನೇ ಶ್ಲೋಕದಿಂದ ನಾವು ಚಿಂತನೆ ಮಾಡಬೇಕಾದದ್ದು. ಇಹೈವ ತೈರ್ಜಿತ ಸರ್ಗ, ಅವನು ಜನ್ಮ ಗೆದ್ದ ಅಂದರೆ ಅಷ್ಟು ಪರಮಾತ್ಮ ಅವರ ಬಗ್ಗೆ ಸ್ತುತಿಸಿ ಹೇಳ್ತಾನೆ ಅಂತ ಅಭಿಪ್ರಾಯ. ಅವನಿಗೆ ಮತ್ತೆ ಹುಟ್ಟೇ ಇಲ್ಲ ಅಂತಲ್ಲ, ಹುಟ್ಟಿದ್ದೇ ಇದೆ, ಮನುಷ್ಯನಿಗೆ ಹುಟ್ಟಿದೆ. ಆದರೆ ಅಭಿಪ್ರಾಯ ಅಷ್ಟು ಸ್ತೋತ್ರ ಮಾಡಿ ಹೇಳ್ದ. ತದಯೇವ ಸ್ತೌತಿ ಅಂತ ಅದಕ್ಕೇನೆ ಸ್ತೋತ್ರ ಮಾಡ್ತಾನೆ ಪರಮಾತ್ಮ. ಅವನು ಹುಟ್ಟು ಗೆದ್ದು ಬಿಡ್ತಾನೆ. 20ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಈ ಅಧ್ಯಾಯಗಳಲ್ಲಿ ಸನ್ಯಾಸವನ್ನು, ಯೋಗವನ್ನು ಒಂದರ್ಥದಲ್ಲಿ ಹೆಣೆದು ಹೇಳ್ತಾ ಬರ್ತಿದ್ದಾನೆ. ಒಂದು ಹೆಣೆದಿದ್ದಾನೆ. ಈ ಹೆರಳು ಹಾಕುವಾಗ ಜಡೆ ಹಿಡಿದು ಹೆಣಿತಾರಲ್ಲ ಹಾಗೆ ಸನ್ಯಾಸವನ್ನು ಹೇಳ್ತಾನೆ, ಯೋಗವನ್ನು ಹೇಳ್ತಾನೆ. ಹಾಗೆ 20ನೇ ಶ್ಲೋಕದಲ್ಲಿ ವಿಶೇಷ ಮತ್ತಷ್ಟು ಚಿಂತನೆ ಮಾಡ್ತಾನೆ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಭಗವಂತ ಮತ್ತೊಂದು ತಿಳುವಳಿಕೆ ಕೊಡ್ತಾನೆ. ನಿನ್ನ ಬದುಕಿನಲ್ಲಿ ಪ್ರಿಯಂ ಪ್ರಾಪ್ಯ ನ ಪ್ರಹೃಷ್ಯೇತ್, ಪ್ರಿಯವಾದ ವಸ್ತು ಸಿಕ್ಕು ಕೂಡಲೇ ಭಾರೀ ಪ್ರಹರ್ಷಕ್ಕೆ ಒಳಗಾಗಲಿಕ್ಕೆ ಹೋಗಬೇಡ. ಪ್ರಹರ್ಷ ಅಂದರೆ ಸಂತೋಷ, ಭಾರೀ ಉತ್ಸಾಹ, ಭಾರೀ ವಿಶೇಷವಾದ ಸುಖ. ಹಾಗೆ ಮಾಡಬೇಡ ಅಂತಾನೆ. ಅಪ್ರಿಯಂಚ ಪ್ರಾಪ್ಯ ನ ಉದ್ವಿಜೇತ್, ಇಲ್ಲೊಂದು ಘಟನೆ ಬಹಳ ನಿನಗೆ ಅಪ್ರಿಯವಾದದ್ದು ನಡೀತು, ನಿನಗೆ ಬೇಡವಾದದ್ದು ನಡೆದೋಯ್ತು ಅಂದ ಮಾತ್ರಕ್ಕೆ ನ ಉದ್ವಿಜೇತ್, ಉದ್ವೇಗಕ್ಕೆ ಹೋಗಬೇಡ. ಸ್ಥಿರ ಬುದ್ಧಿರಸಮ್ಮೂಢ, ನಿನ್ನ ಬುದ್ಧಿ ಸ್ಥಿರವಾಗಿದ್ದುಕೊಳ್ಳುವ ಹಾಗೆ ನೋಡ್ಕೊ. ಅಸಮ್ಮೂಢ, ಯಾವ ಕಾರಣಕ್ಕೂ ಭ್ರಾಂತಿಗೆ ಒಳಗಾಗಬೇಡ. ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತಃ, ಬ್ರಹ್ಮಣಿ ಬ್ರಹ್ಮವಿತ್, ಆ ಪರಬ್ರಹ್ಮನನ್ನ ಅರ್ಥವ, ಅವನೇ ಸ್ವತಂತ್ರ ಅಂತ ತಿಳಿದವ, ಅವನನ್ನೇ ನಿರಂತರ ಸ್ಮರಣೆ ಮಾಡ್ತಾ ಯಾವ ಕಾರಣಕ್ಕೂ ಹಿಂದೆ ಹೇಳಿದಂತೆ ಪ್ರಿಯ ಬಂತ ಅದನ್ನು, ಅಪ್ರಿಯ ಬಂತ ಅದನ್ನು ಸಮವಾಗಿ ಸ್ವೀಕರಿಸ್ತಾನೆ. ಇದೊಂದು ಸಿದ್ಧಿ. ಈ ಸಿದ್ಧಿಯನ್ನು ಭಗವಂತ ತನ್ನ ಭಕ್ತನಿಂದ ಅಪೇಕ್ಷೆ ಪಡ್ತಾನೆ ಅಂತಾರೆ. ಕೆಲವರಿಗೆ ಪ್ರಿಯವಾದದ ಘಟನೆ ನಡೆದರೆ ಭಾರಿ ಉತ್ಸಾಹ ಬರ್ತದೆ. ಏನು ಹಿಗ್ಗುತ್ತಾನೆ. ಕೆಲವೊಮ್ಮೆ ಅಪ್ರಿಯವಾದದ್ದು ನಡೆದು ಕೂಡಲೇ ಕುಗ್ಗಿಬಿಡ್ತಾರೆ. ಹಿಗ್ಗೋದು ತಡ ಇಲ್ಲ, ಕುಗ್ಗೋದು ತಡ ಇಲ್ಲ. ಆದರೆ ಭಗವಂತ ಎರಡನ್ನೂ ಬ್ಯಾಲೆನ್ಸ್ ಮಾಡು ಅಂತಾನೆ. ಇದೇ ಅದ್ಭುತವಾದ ಉಪಾಯ. ದೇವರನ್ನು ಪ್ರೀತಿಪಡಿಸಲಿಕ್ಕೆ ನಾವೇನೋ ದಾರಿಯನ್ನು ಹುಡುಕೊಂಡು ಹೊರಟಿದ್ದೇವೆ. ಇವತ್ತು ಭಾರಿ ದಾರಿಯನ್ನು, ನಮಗೇ ತಲೆಯಲ್ಲಿ ತೋಚಿದ ಕೆಲವು ದಾರಿಗಳು ಅಂತ ಬಂದುಬಿಟ್ಟಿದ್ದಾರೆ.
ಹೀಗೆ ಮಾಡಿದ್ರೇ ದೇವರು ಪ್ರೀತನಾಗ್ತಾನೆ. ಅವನು ಹೇಳಿದ್ದೇ ಬೇರೆ, ಇವನು ಮಾಡೋದೇ ಬೇರೆ ಆಗಿಬಿಟ್ಟಿದೆ. ಅವನು ಭಾಳ ಸುಲಭವಾಗಿ ಹೇಳಿದ್ದಾನೆ, ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ. ಅಲ್ಪ, ನಿನಗೆ ಸುಖ ಸಾಧನವಾದ ವಸ್ತುಗಳು ಸಿಕ್ಕ ಕೂಡಲೇ ಹಿಗ್ಲಿಕ್ಕೆ ಹೋಗಬೇಡ, ಅದನ್ನು ಅನುಭವಿಸು. ನೋದ್ವಿಜೇತ್, ನೀನು ಕುಗ್ಲಿಕ್ಕೆ ಹೋಗಬೇಡ. ಅಪ್ರಿಯಂಚ ಪ್ರಾಪ್ಯ, ನಿನಗೆ ದುಃಖಕ್ಕೆ ಕಾರಣವಾಯ್ತಾ, ಆ ವಸ್ತು ನಿನ್ನ ಹತ್ರ ಬಂತ, ಆವಾಗಲೂ ನೀನು ಕುಗ್ಲಿಕ್ಕೆ ಹೋಗಬೇಡ. ಎರಡರ ಹಿಂದೆಯೂ ಭಗವಂತ ಇದ್ದಾನಲ್ವ, ಅವನ ಸ್ಮರಣೆ ಮಾಡು ಅನ್ನೋದೇ ಈ ಶ್ಲೋಕದ ತಾತ್ಪರ್ಯ. ಅದೇ ಬ್ರಹ್ಮಣಿ ಬ್ರಹ್ಮವಿತ್ ಸ್ಥಿತ, ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತ ಅಂದರೆ ಆಗರ್ಥ. ಅದಕ್ಕೆ ಸ್ಪಷ್ಟವಾದ ವಿವರಣೆ ಕೊಡ್ತಾರೆ. ನಮಗೆ ಯಾವ ವಸ್ತು ಸುಖ ಸಾಧನವೇ ಇರ್ಬೋದು, ದುಃಖ ಸಾಧನವೇ ಇರ್ಬೋದು, ಅದು ನಮ್ಮ ತನಕ ಬರಬೇಕಾದ್ರೆ ಸ್ವತಂತ್ರವಾಗಿ ಬಂದಿಲ್ಲ. ಅದರ ಹಿಂದೊಬ್ಬ ಕಳಸವನಿದ್ದಾನೆ ಅಂತ ತಿಳುವಳಿಕೆ ಬರಬೇಕಂತ. ಯಾರೋ ಒಬ್ಬ ಕಳಸವನಿದ್ದಾನೆ ಅಂತ ನಮ್ಮ ತನಕ ಬಂತದು. ಅವನು ಸ್ವತಂತ್ರನಿದ್ದಾನೆ, ಅವನು ನಿರ್ದೋಷನಿದ್ದಾನೆ, ಅವನು ಪೂರ್ಣನಿದ್ದಾನೆ. ಕರ್ಮಾನುಸಾರ ಕೆಲವೊಂದನ್ನು ಮುಂದೆ ತಂದು ಇಡ್ತಾನೆ ಅಂಥೇಳಿ ಅವ ನಮ್ಮನ್ನು ಕೈ ಬಿಟ್ಟಿದ್ದಾನೆ ಅಂತ ಅರ್ಥ ಅಲ್ಲ. ಆದರೆ ಕಳಿಸ್ತಾನೆ ಯಾಕೆ ಅಂತ, ಕಳಿಸ್ತಾನೆ ಯಾಕೆ ಅದನ್ನೇ ಹಿರಿಯರು ಹೇಳ್ತಾರೆ. ಆ ಭಗವಂತ ನಮ್ಮನ್ನು ಪರೀಕ್ಷಿಸಿ ನನ್ನ ಹತ್ರ ಬಾ ಅಂತ ಕರೀತಾನಂತೆ. ವ್ಯಕ್ತಿಗಳನ್ನು ಬಹುಬೇಗ ತನ್ನ ಹತ್ರ ಭಗವಂತ ಕರೆದುಕೊಳ್ಳಾರ. ಬಂಗಾರದ ಅಂಗಡಿಯಲ್ಲಿ ನಮ್ಮ ಮನೆ ಬಂಗಾರ ಆತನ ಕಡೆನೇ ನಾವು ಕೊಂಡ್ಕೊಂಡಿದ್ರು, ಪುನಃ ಮಾರಾಟಕ್ಕೆ ಹೋದಾಗ ಪರೀಕ್ಷಿಸೇ ಅವನು ತಗೊಳ್ತಾನೆ. ಅದನ್ನು ಪರೀಕ್ಷಿಸದೇ ತಗೊಳ್ಳೋದಿಲ್ಲ. ಒಬ್ಬ ಬಂಗಾರದ ಅಂಗಡಿಯವನು ಬಂಗಾರದ ಪರೀಕ್ಷೆಗೆ ಬೆಂಕಿಯಲ್ಲಿ ಹಾಕಿ ಎಷ್ಟಿದೆ ನೋಡಿ, ಎಷ್ಟು ಗ್ರಾಮ್ ನಾನು ಕೊಟ್ಟಿದ್ದೆ, ನೀವು ಎಷ್ಟು ತಂದು ಕೊಟ್ಟಿದ್ದೀರಿ, ಒಳಗೆ ಬೇರೆ ಏನು ಸೇರಿಕೊಂಡಿದೆ ಎಲ್ಲ ಪರೀಕ್ಷಿಸೇ ತಗೊಳ್ತಾನೆ. ಪರಿಶುದ್ಧ ಬಂಗಾರಕ್ಕೆ ಎಷ್ಟು ರೇಟೋ ಅಷ್ಟೇ ಅಂತಾನೆ. ಮತ್ತೆ ಇದು ನಡೀತದೋ ಇಲ್ಲೋ? ಕೆಲವು ಕಡೆ ಅಂಗಡಿಗಳಲ್ಲಂತೂ ಕೊಟ್ಟದ್ದನ್ನು ವಾಪಸ್ ತರಬೇಡಿ ಅಂತೇಳಿ ಬೋರ್ಡ್ ಹಾಕಿರ್ತಾರೆ. ಮತ್ತೆ ವಾಪಸ್ ತಗೊಳ್ಳೋದಿಲ್ಲ. ಗ್ರಾಹಕರಿಗೆ ವಿಶೇಷ ಸೂಚನೆ. ಅಮೆಜಾನ್ ಅಂತ ಕಂಪನಿ ಇದೆ ಆನ್ಲೈನ್ನಲ್ಲಿ. ಕೆಲವು ಪ್ರಾಡಕ್ಟನ್ನು ಮಾತ್ರ ವಾಪಸ್ಸು, ಕೆಲವು ಪ್ರಾಡಕ್ಟು ರಿಟರ್ನೇಬಲ್ ಇಲ್ಲ ಅಂತ ಹಾಕಿಬಿಡ್ತಾರೆ. ನಾಟ್ ರಿಟರ್ನೇಬಲ್, ನಾನ್ ಕ್ಯಾನ್ಸಲೇಷನ್. ನೋಡಿ, ಕೆಲವು ಟಿಕೆಟ್ಗಳು ಕ್ಯಾನ್ಸಲೇಷನ್ನಿಗೆ ಅವಕಾಶ ಇಲ್ಲ, ಕೆಲವು ನಾನ್ ರೀಫಂಡೇಬಲ್. ಎಲ್ಲ ಕಂಡೀಷನ್ ಅಪ್ಲೈ ವ್ಯವಹಾರ ಲೋಕದಲ್ಲೇ ನಡೀತದೆ. ಆದರೆ ಭಗವಂತ ಮಾತ್ರ ಫ್ರೀಯಾಗಿ ಕೊಡಲಿ ಅಂದರೆ ಸಾಧ್ಯನಾ? ಏನು ಮಾಡಿದರೂ ಸರಿ, ತನ್ನ ಹತ್ರ ಕರ್ಕೊಂಡು ಬಿಟ್ಟರೆ ಸಾಕು ಅಂತಂದರೆ ಸರಿನಾ? ಜೀವನನ್ನು ಸಂಸಾರದಲ್ಲಿ ಹಾಕಿದ ಮೇಲೆ ಅನೇಕ ಕಾಮಕ್ರೋಧಗಳ ಧಾತುವಿನೊಳಗೆ ಈತ ಶೇಖರಣೆಯಾಗಿ ಸಮ್ಮಿಲಿತನಾಗಿರ್ತಾನೆ. ಶುದ್ಧ ಬಂಗಾರವನ್ನಾಗಿ ತನ್ನನ್ನು ತಾನು ಸ್ವೀಕರಿಸಬೇಕಾದ್ರೆ ಅವನ ಎದುರುಗಡೆಯಲ್ಲಿ ಸಾಕಷ್ಟು ಸುಖ ದುಃಖಗಳ ಸಾಧನವನ್ನು ಒಡ್ಡುತ್ತಾನೆ. ಅದರೊಳಗೆ ಆತ ಹೇಗೆ ಮಾಡ್ತಾನೆ ಅಂತ ಪರೀಕ್ಷಿಸಿ ಆಮೇಲೆ ದೇವರು ತನ್ನ ಬಳಿ ಕರ್ಕೊಳ್ತಾನಂತೆ. ಈ ವಿವೇಕ ಇದ್ದವನು ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ. ಸುಖ ಸಾಧನ ಬರ್ತಿದೆ ಹತ್ರ ಅಂದ ಕೂಡಲೇ ದೇವ್ರ ನೆನಪಾಗಬೇಕಂತ. ಓ, ದೇವರು ತನ್ನ ಪರೀಕ್ಷೆ ಮಾಡಲಿಕ್ಕೋ ಅಥವಾ ನನ್ನನ್ನು ಮರಿತಾನೇನೋ ಅಂತ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೋ ನನಗೆ ಈ ಸುಖ ಸಾಧನವನ್ನು ಕಳಿಸಿದ್ದಾನೆ. ದುಃಖ ಸಾಧನ ಹತ್ರ ಬಂದಾಗ ನೆನಪಿಸ್ಕೊಳ್ಬೇಕಂತೆ. ಎಲ್ಲಿ ದೇವರನ್ನು ನಿಂದೆ ಮಾಡಿಬಿಡ್ತೇವೋ ಅಂತ ಭಯಪಡಬೇಕಂತ. ಬಹುಶಃ ಭಗವಂತ ತನ್ನನ್ನು ನಿಂದೆ ಮಾಡ್ತಾನೇನೋ ಅಂತ ಪರೀಕ್ಷೆ ಮಾಡಲಿಕ್ಕೆ ಇದನ್ನು ಎದುರುಗಡೆ ಕಳಿಸಿದ್ದಾನೆ ಅಂತ ಅಂದ್ಕೊಳ್ಬೇಕಂತ. ಎರಡೂ ಮಾಡಲಿಲ್ಲ ಅಂದಾಗ ಆ ಭಗವಂತ ಇವನನ್ನು ಬಿಗಿದಪ್ಪತಾನಂತ. ಇದೇ ಇಲ್ಲಿ ನಡೆದಂಥ ಪ್ರಸಂಗ. ತಾಯಿ ಮಕ್ಕಳನ್ನು ಕೆಲವೊಮ್ಮೆ ಕತ್ತಲು ಕೋಣೆಯಲ್ಲಿ ಬಿಟ್ಟು ಹೋಗ್ತಾಳೆ. ಕಾರಣ, ತನ್ನ ಮಗು ತನ್ನನ್ನು ಅಮ್ಮ ಅಂತ ಎಷ್ಟು ಹಚ್ಚಿಕೊಂಡು, ಎಷ್ಟು ಕೂಗ್ತದೆ, ಎಷ್ಟು ಜೋರಾಗಿ ಅಂತ ಪರೀಕ್ಷೆ ಮಾಡ್ತಾಳೆ. ಹೆದರಿಸೋ ಉದ್ದೇಶ ತಾಯಿಗಿರಲ್ಲ, ಅಳಿಸೋ ಉದ್ದೇಶ ಯಾವ ತಾಯಿಗಿರ್ತದೆ? ಹಡದ ತಾಯಿ ಮಕ್ಕಳನ್ನು ಅಳಿಸ್ತಾಳೆ ಅಂದರೆ ತಾಯಿ ಅನ್ನಿಸ್ಕೊಳ್ತಾಳೆಯೇ? ಹಾಗೆ ಭಗವಂತ ಎಲ್ಲ ತನ್ನ ಮಕ್ಕಳಿಗೆ ಸುಖ ಸಾಧನವನ್ನು ಮುಂದಿಟ್ಟು, ದುಃಖ ಸಾಧನವನ್ನು ಮುಂದಿಟ್ಟು ಹೇಗೆ ಸ್ವೀಕರಿಸ್ತಾನೆ, ಎಷ್ಟು ನನ್ನನ್ನು ಮರೀತಾನೆ, ಎಷ್ಟು ನನ್ನನ್ನು ಸ್ಮರಣೆ ಮಾಡ್ತಾನೆ,
ಎಷ್ಟು ನನ್ನ ವ್ಯವಸ್ಥೆಯನ್ನು ಅರ್ಥೈಸ್ಕೊಂಡಿದ್ದಾನೆ ಅಂತ ಪರೀಕ್ಷೆ ಮಾಡ್ತಾನೆ. ಆಗಲೂ ತನ್ನನ್ನು ಮರೀಲಿಲ್ಲ ಅಂದಾಗ ಭಗವಂತ ತನ್ನ ಸಾಕ್ಷಾತ್ಕಾರ ನೀಡ್ತಾನಂತೆ. ಅದು ಈ ಶ್ಲೋಕದ ಅಭಿಪ್ರಾಯ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಹೀಗೆ 20ನೇ ಶ್ಲೋಕವನ್ನು ಅನುಸಂಧಾನ ಮಾಡಬೇಕು. ಮುಂದೆ ಅದೇ ಸನ್ಯಾಸ, ಯೋಗ, ಜ್ಞಾನ ಇವುಗಳನ್ನು ಸ್ಪಷ್ಟವಾಗಿ ಮುಂದೆ ಇನ್ನೂ ವಿಸ್ತಾರವಾಗಿ ಹೇಳ್ತಾನೆ. 21ನೇ ಶ್ಲೋಕದಲ್ಲಿ ಕೃಷ್ಣ ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮ ವಿಂದಂತ್ಯಾತ್ಮನಿಯತ್ ಸುಖಂ ಸಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಇದು ಕೃಷ್ಣ ಹೇಳಿದಂಥ ಮತ್ತೊಂದು ರಹಸ್ಯ. ಸುಖ ಎರಡಿದೆ. ಲೋಕದಲ್ಲಿ ವಿಷಯ ಪದಾರ್ಥಗಳನ್ನೆಲ್ಲ ಶೇಖರಿಸಿ ಅನುಭವಿಸಿ ನಾವು ಪಡೆಯುವ ಸುಖ ಒಂದು. ಇವುಗಳು ಯಾವುದೂ ಇಲ್ಲದೇನೆ ಒಳಗೆ ಪಡೆಯುವ ಒಂದು ಸುಖ ಇದೆ ಅಂತ. ಇವೆರಡರಲ್ಲಿ ಯಾವುದು ಶ್ರೇಷ್ಠ ಅಂತ ಕೃಷ್ಣ ಹೇಳ್ತಾನೆ. ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ. ಎರಡನ್ನೂ ಪಡಿತೇನೆ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಎರಡೂ ಬೇಕು ಅಂತಾನೆ ಕೆಲವರು. ಅದು ಇರಲಿ ಇದು ಇರಲಿ ಬಿಡಬೇಕು ಯಾಕೆ ಅಂತ. ಒಳಗಿನ ಸುಖ ಬೇಕಾದರೆ ಹೊರಗಿಂದನ್ನು ಬಿಡಲೇಬೇಕಂತ. ಇಲ್ಲ ಹೊರಗಿಂದ ಸಾಕು ಅಂತ ಅನಿಸೋದಾದರೆ ಹೊರಗಿಂದ ಸಾಕು ಅನಿಸಿದ್ರೆ ಒಳಗಿಂದ ಸಿಗಲಾರ್ದು. ಆದರೆ ವ್ಯತ್ಯಾಸ ಇದೆ. ಒಳಗಿಂದು ಅಕ್ಷಯ, ಹೊರಗಿಂದು ಕ್ಷಯ ಅಂತಾನೆ ಕೃಷ್ಣ. ನಿನಗೆ ಅಕ್ಷಯ ಬೇಕಾ? ಹಾಗಾದರೆ ಕ್ಷಯವನ್ನು ತ್ಯಜಿಸು. ಅಕ್ಷಯ ಬೇಡವಾ? ಕ್ಷಯವನ್ನೇ ಅನುಭವಿಸೋದಾದರೆ ಇದನ್ನೇ ಅನುಭವಿಸು. ಬುದ್ಧಿವಂತನಾದವನು ಯಾವತ್ತೂ ಕೂಡ ಕ್ಷಯವನ್ನು ಅಪೇಕ್ಷಿಸಲ್ಲ. ರಿಟರ್ನ್ ಜಾಸ್ತಿ ಇರಲಿ ಅಂಥೇಳಿ ಟ್ರೇಡಿಂಗ್ ಮಾಡ್ತಾನೆ ಮನುಷ್ಯ. ಬರೋಷ್ಟು ಬರಲಿ ಸಾಕಪ್ಪ ಅಂತಂದರೆ ಅದು ದೊಡ್ಡ ಸ್ಕೇಲ್. ಟ್ರೇಡಿಂಗ್ ಯಾಕೆ ಮಾಡಬೇಕು? ಮನುಷ್ಯನಿಗೆ ಲಾಭಾಂಶ ಹೆಚ್ಚಿರಲಿ, ಸ್ವಲ್ಪ ಬರ್ತದ ಅದಕ್ಕೂ ಹೆಚ್ಚು ಬರೋದ್ರಲ್ಲಿ ಮಾಡೋಣ, ಅದಕ್ಕೂ ಹೆಚ್ಚು ಬರೋದಿದೆನಾ ಹಾಗಾದರೆ ಸ್ವಲ್ಪ ಬರೋದನ್ನು ತೆಗೆದು ಬೇರೆ ಕಡೆಯಲ್ಲಿ ಹಾಕೋಣ ಅಂತಾನೆ. ಇದು ಟ್ರೇಡಿಂಗ್ ಮಾಧ್ಯಮ. ಹಾಗೆ ಭಗವಂತ ಹೇಳ್ಕೊಡ್ತಾನೆ. ಅದಕ್ಕೆ ಈ ಭಗವದ್ಗೀತೆ ಅನ್ನೋದು ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂತೆಯೂ ವಿಷಯಗಳನ್ನು ಹೇಳ್ತದೆ. ಲೋಕದಲ್ಲಿ ದಿನಬಳಕೆಯ ಪ್ರಾಡಕ್ಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀಯಾ, ಗಟ್ಟಿಯಾದ ಬಂಗಾರದ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀಯಾ, ಭೂಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀಯಾ ಅಂತ ಒಂದು ದೊಡ್ಡ ಥಿಯರಿ ಹೇಳ್ಕೊಡ್ತದೆ. ದಿನಬಳಕೆಯ ವಸ್ತುಗಳಿಗೂ ಮೌಲ್ಯ ಇದೆ, ಭೂಮಿಯಲ್ಲಿಯೂ ಮೌಲ್ಯ ಇದೆ, ಬಂಗಾರಕ್ಕೆ ಮೌಲ್ಯ ಇದೆ, ಇನ್ನಿತರ ಬೇರೆ ಬೇರೆ ಪದಾರ್ಥಗಳಿವೆ, ಅಲ್ಲೂ ಮೌಲ್ಯ ಇವೆ. ಆದರೆ ಹೆಚ್ಚು ಮೌಲ್ಯ ಕೊಡೋದು ಯಾವುದು? ಅದನ್ನು ಯೋಚನೆ ಮಾಡ್ತಾನೆ, ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಯಾವ ಶೇರ್ ಖರೀದಿ ಮಾಡ್ತಾನೆ. ದಿನಬಳಕೆಯ ಮೌಲ್ಯಗಳು ಇವತ್ತು ಇಳಿತದೆ, ನಾಳೆ ಏರ್ತದೆ, ಮತ್ತೆ ಕಡಿಮೆ ಆಗ್ತದೆ, ಅದು ನಂಬಿಕೆ ಇಲ್ಲ. ಆದರೆ ಬಂಗಾರದ್ದು ಹಾಗಲ್ಲ. ಅದು ಟ್ರೇಡಿಂಗ್ ಏರ್ತಾನೇ ಇರ್ತದೆ. ಬಂಗಾರದ ಮೌಲ್ಯ, ಆಸ್ತಿ, ಸ್ಥಿರವಾದಂಥ ಭೂಮಿಯ ಮೌಲ್ಯ. ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ತೀಯಾ? ಇದನ್ನು ಯೋಚನೆ ಮಾಡ್ತಿದ್ದಾನೆ. ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ ಅಂದ. ರೂಪದಿಂದ ಸುಖ ಇದೆ, ಬಾಹ್ಯ ರೂಪದಿಂದ ಸುಖ ಇಲ್ಲ ಅಂತ ಯಾರಂತಾರೆ? ಬಾಹ್ಯ ರಸದಿಂದ ಸುಖ ಇದೆ. ನಾಲಿಗೆ ಮೇಲೆ ಇಟ್ಟುಕೊಂಡ್ರೆ ಒಂದಿಷ್ಟು ಖಾರ, ಹುಳಿ, ಸಿಹಿ ಹಚ್ಚಿಕೊಂಡ್ರೆ ಒಂದಿಷ್ಟು ಸುಖ ಇದೆ, ಇಲ್ಲ ಅಂತ ಯಾರಂತಾರೆ? ಹಾಗೆ ಶಬ್ದದಿಂದ ಸುಖ ಇದೆ. ಒಂದಿಷ್ಟು ಆ ಗೀತೆ ಈ ಗೀತೆಗಳನ್ನು ಕೇಳಿದಾಗ ಖುಷಿ ಆಗ್ತದೆ, ಇಲ್ಲ ಅಂತ ಯಾರಂತಾರೆ? ಬಾಹ್ಯ ಸ್ಪರ್ಶ. ಸ್ಪರ್ಶದಿಂದ ಸುಖ ಇದೆ, ಸ್ಪರ್ಶದಿಂದ ಸುಖ ಇದೆ. ಅಂತೂ ಲೋಕದಲ್ಲಿ ಒಳ್ಳೆ ಸುವಾಸನೆ ಬರ್ತದೆ ಒಂದು ಹೂವಿನಲ್ಲಿ ಅಂದರೆ ಸುಖ ಇದೆ, ಇಲ್ಲ ಅಂತಲ್ಲ, ದೇವರೇ ಸೃಷ್ಟಿ ಮಾಡಿದ್ದು. ಆದರೆ ಕೃಷ್ಣ ಹೇಳ್ತಾನೆ, ಇದು ಎಲ್ಲದಕ್ಕಿಂತಲೂ ಸುಖ ಒಳಗಿದೆ ಅಂತಾನೆ ಕೃಷ್ಣ. ಆ ಒಳಗಿನ ಸುಖದ ಅನುಭವ ಅನುಭವಿಸಬೇಕಾದ್ರೆ ಹೊರಗಿಂದೆಲ್ಲ ಬಿಡಬೇಕಾಗ್ತದೆ. ಬಾಹ್ಯ ಸ್ಪರ್ಶೇಶ್ವಸಕ್ತಾತ್ಮ ವಿಂದಂತ್ಯಾತ್ಮನಿ ಯತ್ ಸುಖಂ. ಒಳಗೊಂದು ಸುಖ ಇದೆ, ಅದನ್ನು ಕಾಣು. ಮನುಷ್ಯ ಒಳಗೊಂದು ಅದ್ಭುತವಾದ ಸುಖ ಇಟ್ಟುಕೊಂಡು ಊರು ತುಂಬ ಹುಡುಕ್ತಾ ಇದ್ದಾನಂತೆ.
ನನಗೆ ಸುಖ ಎಲ್ಲಿ ಸಿಗ್ತದೆ, ನೆಮ್ಮದಿ ಎಲ್ಲಿ ಸಿಗ್ತದೆ ಅಂತ. ಮಾರ್ಕೆಟ್ನಲ್ಲಿ ನೆಮ್ಮದಿ ಕೊಂಡುಕೊಳ್ಳಿಕ್ಕಾಗ್ತದಾ? ಮಾರ್ಕೆಟ್ನಲ್ಲಿ ಹೋಗಿ ನಿನಗೊಂದು ₹1,00,00,000 ಕೊಡ್ತೀನಪ್ಪ, ನನಗೊಂದು ಸ್ವಲ್ಪ ನೆಮ್ಮದಿ ಕೊಡು ಅಂದರೆ ಯಾವ ದುಕಾನ್ನಲ್ಲಿ ಸಿಗ್ತದೆ? ಒಳಗಿದ್ದದ್ದನ್ನು ಕಳ್ಕೊಂಡು ಒಳಗಿದ್ದದ್ದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡೆದೇನೆ ಹೊರಗಿದ್ದೇ ಹುಡುಕ್ತೇನೆ ಅಂದರೆ ಹೇಗೆ ಸಾಧ್ಯ? ಹೇಗೆ ಸಿಗಲಿಕ್ಕೆ ಸಾಧ್ಯ? ನೋಡಿ, ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ ವಿಂದಂತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ ಅಂತ. ತನ್ನೊಳಗೇ ಇರುವಂತಹ ತನ್ನ ಸುಖವನ್ನು ತಾನು ಅರಿಸಿ ಅದನ್ನು ಪಡಿಬೇಕು ಅನ್ನೋ ಪ್ರಯತ್ನ ಇಲ್ಲದೆ ಇನ್ನೇನೋ ಹುಡ್ಕೊಂಡು ಹೋದರೆ ಅವನಿಗೆ ಹೇಗೆ ಸುಖ ಸಿಗ್ಲಿಕ್ಕೆ ಸಾಧ್ಯ? ಅದು ಸಿಗೋದು ಹೇಗೆ? ಸ ಬ್ರಹ್ಮಯೋಗಯುಕ್ತಾತ್ಮ ಅಂತ. ಅಕ್ಷಯವಾದ ಸುಖ ಪಡೀಲಿಕ್ಕಿರೋದು ಒಂದೇ ಉಪಾಯ, ಬ್ರಹ್ಮಯೋಗ ಅಂತ ಹೆಸರು. ಅದಕ್ಕೆ ನಾವು ಧನಯೋಗ ಅಂತ ನಾವು ಅಂದ್ಕೊಂಡಿದ್ದೀವಿ. ಒಂದಿಷ್ಟು ಧನ ಬಂದುಬಿಟ್ರೆ ಏನೋ ಸುಖ ಆಗ್ತದೆ ಅಂತ. ಧನಯೋಗದಿಂದ ಸುಖ ಇಲ್ಲ ಅಂತಾರೆ. ಒಬ್ಬ ಕವಿ ಹಾಸ್ಯ ಮಾಡಿ ಹೇಳ್ತಾನೆ, ಧನ ಬರ್ತಿರ್ಲಿಕ್ಕೆ ಮನುಷ್ಯನಿಗೆ ವಿಚಿತ್ರವಾದ ಭಯ ಶುರು ಆಗ್ತದಂತೆ. ಅನುಭವಿಸಲೇ ಬೇಡವಾ? ಅನುಭವಿಸಿದ್ರೆ ರೋಗ ಬಂದುಬಿಟ್ರೆ ಸರಿ, ಅನುಭವಿಸದೆ ಹೋದರೆ ಯಾರಾದರೂ ಕಳ್ಳರು ಬಂದು ಕದ್ಕೊಂಡು ಹೋಗಿಬಿಟ್ರೆ ಅಂತೂ ಧನ ಗಳಿಸಿದವನಿಗೆಲ್ಲ ಭಾರಿ ಭಯ ಅಂತೆ. ಭೋಗೇ ರೋಗ ಭಯಂ. ಒಬ್ಬ ಕವಿ ಹೇಳ್ತಾನೆ, ಮಹಾರಾಯ, ಭೋಗ ಮಾಡೋಣ ಅಂದರೆ ರೋಗ ಬರ್ತದೆ ಅಂತ ಭಯ. ಸರಿ, ಯಾವುದಕ್ಕಾದರೂ ಹೋಗಿ ಖರ್ಚು ಮಾಡೋಣ ಅಂದರೆ ಖರ್ಚಾಗಿಬಿಡ್ತದಲ್ಲ ಅಂತ ಮತ್ತೆ ಅದರಿಂದ ದುಃಖ. ಇನ್ನೊಬ್ರಿಗೆ ಕೊಡೋಣ ಅಂದರೆ ನನಗೇನಿಲ್ಲ ಅಂತಾಯಿತು, ಇಷ್ಟು ಕಷ್ಟಪಟ್ಟು ದುಡಿದಿದ್ದೇನಲ್ಲ ಅಂತ. ಹಾಗಾಗಿ ಧನಯೋಗ ಮನುಷ್ಯನಿಗೆ ಸುಖ ಕೊಡಲ್ಲ, ಬ್ರಹ್ಮಯೋಗ ಸುಖ ಕೊಡ್ತದೆ ಅಂತ. ಬ್ರಹ್ಮಯೋಗ ಅಂದರೆ ಏನು? ಬ್ರಹ್ಮಯೋಗ ಅಂದರೆ ಭಗವದ್ವಿಷಯಕವಾಗಿ ನಾವು ಮಾಡೋ ಧ್ಯಾನವೇ ಬ್ರಹ್ಮಯೋಗ ಅಂತಾರೆ ಭಗವತ್ಪಾದರು. ಈ ಶ್ಲೋಕದಲ್ಲಿ ಕೃಷ್ಣ ಬ್ರಹ್ಮಯೋಗ ಯುಕ್ತಾತ್ಮ, ನಿನ್ನೊಳಗಿರೋ ಒಂದು ಸುಖ ಅದನ್ನು ನೀನು ಪಡಿಬೇಕಾದ್ರೆ ಬ್ರಹ್ಮಯೋಗದಿಂದ ಕೂಡು ಅಂತಂದರು. ಬ್ರಹ್ಮಯೋಗ ಅಂದರೆ ಏನು? ಭಗವತ್ಪಾದರು ವ್ಯಾಖ್ಯಾನಿಸಿ ತಿಳಿಸ್ತಾರೆ. ಬ್ರಹ್ಮ ವಿಷಯೋ ಯೋಗ ಬ್ರಹ್ಮಯೋಗ ಧ್ಯಾನಾದಿಯುಕ್ತಸ್ಯೈವ ಆತ್ಮಸುಖಂ ಅಕ್ಷಯಂ ಭವತಿ. ಇದು ಭಗವತ್ಪಾದರು ಬರೆದ ಅರ್ಥ. ಬೇರೆಯವರು ಬೇರೆ ಥರ ಬರೆದ್ರು. ಬ್ರಹ್ಮಯೋಗ ಅಂದರೆ ಬ್ರಹ್ಮನೊಟ್ಟಿಗೆ ಐಕ್ಯ ಹೊಂದೋದು ಅಂತ ಬರೆದ್ರು. ಆದರೆ ಭಗವತ್ಪಾದರು ಹೇಳಿದರು, ಇಲ್ಲಿ ಬ್ರಹ್ಮಯೋಗ ಅನ್ನೋ ಶಬ್ದ ಧ್ಯಾನ ಯೋಗವನ್ನು ಹೇಳ್ತದೆ ಅಂತಂದರು. ಧ್ಯಾನಾದಿಯುಕ್ತ, ಭಗವಂತನಲ್ಲಿ ಮನಸ್ಸನ್ನು ಇರಿಸೋದು, ಅದೇ ಬ್ರಹ್ಮಯೋಗ. ದಿನಕ್ಕೆ ಎಷ್ಟು ನಿಮಿಷ ಮನುಷ್ಯ ಭಗವಂತನಲ್ಲಿ ಮನಸ್ಸನ್ನು ಇರಿಸ್ತಾನೆ ಅವನು ಬ್ರಹ್ಮಯೋಗ ಯುಕ್ತ ಅಂತ ಆಗ್ತಾನೆ. ಆತ್ಮ ಮನಸ್ಸಿನ ಯೋಗ ಸಂಬಂಧವು ಪರಬ್ರಹ್ಮನಲ್ಲಿ ವಿಶೀಕರಿಸೋದಕ್ಕೆ ಬ್ರಹ್ಮಯೋಗ ಯುಕ್ತಾತ್ಮ ಅಂತ ಕರೀತಾರೆ. ಆ ಸಂಬಂಧ, ಆ ಧ್ಯಾನ ಮನುಷ್ಯನನ್ನು ಅಕ್ಷಯವಾದ ಸುಖಕ್ಕೆ ಕರೆದುಕೊಂಡು ಹೋಗ್ತದೆ, ಎಂದೂ ನಾಶವಾದ ಸುಖವನ್ನು ತಂದುಕೊಡ್ತದೆ. ಅದನ್ನೇ ಇಲ್ಲಿ ಕೃಷ್ಣ ಬ್ರಹ್ಮಯೋಗ ಅಂತ ಕರೀತಾನೆ. ಹೀಗೆ ಪ್ರತಿಯೊಬ್ಬ ಮನುಷ್ಯ ತನ್ನೊಳಗಿರುವ ಸುಖಕ್ಕಾಗಿ ಭಗವಂತನ ಧ್ಯಾನದಲ್ಲಿ ತೊಡಗಬೇಕು. ಅದು ಬಹಳ ಮುಖ್ಯ ಅಂತ ಕೃಷ್ಣ ಅವನಿಗೆ ಉಪದೇಶ ಮಾಡ್ತಾನೆ ಅರ್ಜುನನಿಗೆ. ಇದು 21ನೇ ಶ್ಲೋಕದಿಂದ ನಾವು ತಿಳಿಬೇಕಾದ ಸಂದೇಶ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಪದ್ಮನಾಭ ತೀರ್ಥರ ಆರಾಧನೆ. ಪದ್ಮನಾಭ ತೀರ್ಥರ ಬಗ್ಗೆ ಜೈತೀರ್ಥರು ನ್ಯಾಯಸುಧಾ ಗ್ರಂಥದಲ್ಲಿ ಹೇಳುವಾಗ ಅವರನ್ನು ಅನುಸಂಧಾನ ಮಾಡಿಸಿದ್ದೇ ಅದ್ಭುತವಾಗಿ. ಕೃಪಾಲವ ಪಂಕಜನಾಭ ತೀರ್ಥ ಕೃಪಾಲವ ಸ್ಯಾತ್ ಮಯಿ ನಿತ್ಯಂ ಅಂತಾರೆ. ಬೇರೆ ಬೇರೆ ಗ್ರಂಥಗಳಲ್ಲೂ ಪದ್ಮನಾಭ ತೀರ್ಥರನ್ನು ಜೈತೀರ್ಥರು ಸ್ತೋತ್ರ ಮಾಡ್ತಾರೆ. ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾತ್ ವಿಭೂತೆ. ಇದು ನ್ಯಾಯಸುಧಾ ಗ್ರಂಥದಲ್ಲಿ ಟೀಕಾಕೃತ್ಪಾದರು ಪದ್ಮನಾಭ ತೀರ್ಥರನ್ನು ಸ್ತೋತ್ರ ಮಾಡಿದ್ದಾರೆ. ಇವರು
ಎಂಥ ಮಹಾನುಭಾವರು. ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ. ಪದ್ಮನಾಭ ತೀರ್ಥರು ಅಂದರೆ ಅದೊಂದು ಅಮೃತ ಸಮುದ್ರ. ಸಮುದ್ರ ಮಥಿಸಿದಾಗ ಕೇಳಿದ್ದನ್ನೆಲ್ಲ ಕೊಡ್ತಂತೆ. ಅತಿ ಹೆಚ್ಚು ಶ್ರೀಮಂತ ಅಂದರೆ ಸಮುದ್ರ ಅಂತೆ ಜಗತ್ತಿನಲ್ಲಿ. ತಾನೊಂದೇ ಸಮುದ್ರ ತನ್ನೊಳಗೆ ಇಟ್ಕೊಳ್ಳೋದಿಲ್ಲ, ಮಥಿಸಿದವರನ್ನೆಲ್ಲ ಸಿರಿವಂತರನ್ನಾಗಿ ಮಾಡ್ತದೆ. ಹಾಗಾಗಿ ಅದು ಒಂದು ದೊಡ್ಡ ಸಮುದ್ರ ಅಂತ ಕರೀತಾರೆ, ಅದು ಶ್ರೀಮಂತ ಅಂತ ಕರೀತಾರೆ. ಪದ್ಮನಾಭ ತೀರ್ಥರು ಬಹಳ ದೊಡ್ಡ ಶ್ರೀಮಂತರಂತೆ. ಸಮುದ್ರ, ಅಮೃತ ಸಮುದ್ರ. ಯಾಕೆ ಅಂದರೆ ಅವರು ಗ್ರಂಥ ರಚನೆ ಮಾಡಿಕೊಟ್ಟಿದ್ದಾರೆ. ಸನ್ಯಾಯ ರತ್ನಾವಲಿ ಅಂತ ಕರೀತಾರೆ. ನ್ಯಾಯ ರತ್ನಾವಲಿ ಅಂತ ಅವರೇ ರಚನೆ ಮಾಡಿದಂಥ ಮಧ್ವಾಚಾರ್ಯರ ಭಾಷ್ಯಕ್ಕೆ ಒಂದು ಟೀಕೆ. ಅವರು ಬರೆದ ಬೇರೆ ಬೇರೆ ಕೃತಿಗಳಲ್ಲಿ ಇದೂ ಒಂದು ಕೃತಿ, ಅಪೂರ್ವವಾದ ಟೀಕೆ. ಹೆಸರಿಡುವಾಗ ನ್ಯಾಯ ರತ್ನಾವಳಿ ಅಂತ ಹೆಸರಿಟ್ಟು. ರತ್ನಗಳೆಲ್ಲ ಹುಟ್ಟೋದು ಸಮುದ್ರದಲ್ಲಿ. ಪದ್ಮನಾಭ ತೀರ್ಥರೆಂಬ ರತ್ನ ಅಮೃತ ಸಮುದ್ರ ಲೋಕಕ್ಕೆಲ್ಲ ನ್ಯಾಯ ರತ್ನಾವಳಿ ಎನ್ನುವಂಥ ಗ್ರಂಥ ಕೊಟ್ಟಿದೆ. ಅಂದರೆ ನಮ್ಮನ್ನು ಶ್ರೀಮಂತರನ್ನು ಮಾಡ್ತದೆ ಅಂತ ಅರ್ಥ. ಇನ್ನು ಅವರು ಮತ್ತೆಂಥ ವ್ಯಕ್ತಿಗಳು. ಸಮುದ್ರ ಬೇಕಾದ ಲೌಕಿಕ ಸಂಪತ್ತನ್ನು ಕೊಡ್ತದೆ. ಇಂದ್ರ ಸಮುದ್ರ ಮಥನ ಮಾಡಿದಾಗ ಬಹಳಷ್ಟು ಸಂಪತ್ತು ಪಡೆದ, ಶ್ರೀಮಂತನಾದ. ಆದರೆ ಆ ಕ್ಷೀರ ಸಮುದ್ರಕ್ಕೆ ಒಂದು ಕೊಡೋ ಶಕ್ತಿ ಇಲ್ಲ, ಒಂದು ಶ್ರೀಮಂತಿಕೆ ಕೊಡೋ ಶಕ್ತಿ ಇಲ್ಲ. ಯಾವುದು ಅಂದರೆ ವೈರಾಗ್ಯ ಅನ್ನೋ ಸಂಪತ್ತು ಕೊಡೋ ಶಕ್ತಿ ಸಮುದ್ರಕ್ಕಿಲ್ಲ. ಪದ್ಮನಾಭ ತೀರ್ಥರು ಅನ್ನೋ ಸಮುದ್ರವನ್ನು ಆಶ್ರಯಿಸಿದರೆ ವೈರಾಗ್ಯ ಅನ್ನೋ ಸಂಪತ್ತನ್ನು ಕೊಡ್ತದಂತೆ. ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ. ಇದು ಅದು ಕೊಡ್ತದೆ. ಅದನ್ನು ಕೊಡುವ ಸಂಪತ್ತು ಕೇವಲ ಸಮುದ್ರ, ಅದು ಪದ್ಮನಾಭ ತೀರ್ಥರು ಅನ್ನೋ ಸಮುದ್ರ ಅಂತ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಪದ್ಮನಾಭ ತೀರ್ಥರೆಂಬ ಅಮೃತ ಸಾಗರ ಸನ್ಯಾಯ ರತ್ನಾವಲಿ ಎನ್ನೋ ಗ್ರಂಥವನ್ನು, ರತ್ನಗಳ ರಾಶಿಯನ್ನು ಕೊಟ್ಟದ್ದಲ್ಲದೆ ವೈರಾಗ್ಯ ಭಾಗ್ಯವನ್ನು ನಮಗೆ ಕರುಣಿಸಲಿ ಅಂತ ಜಯತೀರ್ಥರು ನ್ಯಾಯಸುಧೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಿಜವಾಗಲೂ ಮಹಾನುಭಾವರು, ತಪಸ್ವಿಗಳು, ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು. ಅವರ ಮುಖದಿಂದಲೇ ಭಾಷ್ಯವನ್ನು ಶ್ರವಣ ಮಾಡಿದ ಮಹಾನುಭಾವರು. ನೇರವಾಗಿ ಮಧ್ವಾಚಾರ್ಯರ ಮುಖದಿಂದ ಭಾಷ್ಯ ಕೇಳಬೇಕಾದ್ರೆ ಪದ್ಮನಾಭ ತೀರ್ಥರ ಮಹತ್ವ ಎಷ್ಟಿರಬೇಡ. ಮೊದಲು ಅವರು ಗೋದಾವರಿ ತೀರದಲ್ಲಿ ಇರ್ತಿದ್ರಂತೆ. ಆ ಪ್ರಾಂತದಲ್ಲಿ ಯಾವುದೇ ಸಭೆ ಸಮಾರಂಭಗಳು, ದೊಡ್ಡ ದೊಡ್ಡ ವಿದ್ವದ್ಗೋಷ್ಠಿಗಳು ನಡೆದರೆ ಇವರೇ ಅಧ್ಯಕ್ಷರಾಗ್ತಿದ್ರಂತೆ. ಶೋಭನ ಭಟ್ರು ಅಂತ ಇವರಿಗೆ ಹೆಸರಿತ್ತಂತೆ. ಯಸ್ತು ತಾರ್ಕಿಕ ಶಿಖಾಮಣಿ ಸುಧೀಹಿ ವರ್ತಮಾನ ಸಮಯಾನ್ ನಿರಾಕರೋತ್. ತಾರ್ಕಿಕ ಶಿಖಾಮಣಿಗಳು ಇವರೇ ಎಲ್ಲ ಸಭೆಗಳಿಗೆ ಅಧ್ಯಕ್ಷರಾಗ್ತಾ ಇದ್ರು. ಅಂಥ ಮಹಾನುಭಾವರು ಶೋಭನ ಭಟ್ರು. ಭಗವತ್ಪಾದರು ಸಂಚಾರ ಮಾಡ್ತಾ ಇವರನ್ನು ನೋಡಿ, ಇವರ ಪಾಂಡಿತ್ಯ, ಇವರ ಪ್ರಸಿದ್ಧಿ, ಇವರೊಬ್ಬರು ನನ್ನ ಶಿಷ್ಯರಾದರೆ ಉಳಿದವರನ್ನೆಲ್ಲ ಇವರು ನನ್ನ ಶಿಷ್ಯರನ್ನು ಮಾಡ್ತಾರೆ ಅಂತ ವಿಶ್ವಾಸ. ಯಾರೋ ಒಬ್ಬ ವ್ಯಕ್ತಿಯನ್ನು, ಸಾಮಾನ್ಯ ವ್ಯಕ್ತಿಯನ್ನು ಕರೆದು ಪಾಠ ಮಾಡಿ ನೀ ನನ್ನ ತತ್ವ ಪ್ರಚಾರ ಮಾಡು ಅನ್ನೋದಕ್ಕೂ, ಈಗಾಗಲೇ ಪ್ರಸಿದ್ಧ ವ್ಯಕ್ತಿಗಳು ಒಬ್ಬರನ್ನು ಭಾಷ್ಯ ತತ್ವಗಳನ್ನೆಲ್ಲ ಹೇಳಿ ನಿಮ್ಮಿಂದ ಮುಂದಿನ ಕೆಲಸಗಳು ನಡೀಲಿ ಅಂತಂದರೆ ಅದು ಸುಲಭ. ಅದು ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವೇ. ಎಸ್ಟಾಬ್ಲಿಷ್ಡ್ ಕಂಪನಿಗಳನ್ನು ಆಕ್ಯುಪೈ ಮಾಡೋದು ಅಂತೇವೆ ನಾವು. ಆಲ್ರೆಡಿ ಎಸ್ಟಾಬ್ಲಿಷ್ಡ್, ಆಲ್ರೆಡಿ ಪ್ರಸಿದ್ಧವಾದ ಒಂದು ವ್ಯವಸ್ಥೆ ಇದೆ. ಅದರ ಶೇರ್ ಖರೀದಿ ಮಾಡಿದರೆ ಉಳಿದೆಲ್ಲ ನಮ್ಮದು ಅಂತ ಆಗ್ತದೆ, ತಾನಾಗೇ ಆಗ್ತದೆ. ಅದೊಂದು ವ್ಯವಸ್ಥೆ. ಏನೂ ಇಲ್ಲದೇ ಇರೋ ಒಂದು ಸಣ್ಣ ಕಂಪನಿಯನ್ನು ತಗೊಂಡ್ರೆ ಪುನಃ ಅದಕ್ಕಾಗಿ ಅಂತ ಬಹಳ ಕಷ್ಟಪಡಬೇಕಾಗ್ತದೆ. ಪೂರ್ಣಪ್ರಜ್ಞರು ಹೇಳಿ ಕೇಳಿ, ಅವರು ಭಗವತ್ಪಾದರು, ವಿಶ್ವಗುರುಗಳು, ಅವ್ರಿಗೆ ಗೊತ್ತು ಯಾರೊಬ್ಬರನ್ನು ನಾನು ನನ್ನ ತತ್ವವಾದವನ್ನು ಹೇಳಿಕೊಟ್ರೆ ಅವ್ರ ಮೂಲಕವಾಗಿ ಉಳಿದ ಜಗತ್ತಿಗೆಲ್ಲ ತಾನಾಗೆ ಪ್ರಚಾರ ಆಗ್ತದೋ ಅವನೊಬ್ಬನನ್ನು ನನ್ನ ಶಿಷ್ಯನನ್ನು ಮೊದಲು ಮಾಡ್ಕೊಳ್ತೀನಿ ಅಂದ್ರಂತೆ.
ಒಂದು ತತ್ವ ಜಗತ್ತಿಗೆ ಕೊಡಬೇಕಾದ್ರೆ ಅಂಥ ವ್ಯಕ್ತಿಯನ್ನೇ ಆರಿಸ್ಬೇಕಾಗ್ತದೆ. ಹಾಗಾಗಿ ಭಗವತ್ಪಾದರು ಅಷ್ಟು ಸಂಚಾರ ಮಾಡ್ತಾ ಮಾಡ್ತಾ ಅವರ ಕಣ್ಣಿಗೆ ಬಿದ್ದದ್ದು ಶೋಭನ ಭಟ್ರು. ಆಲ್ರೆಡಿ ಎಸ್ಟಾಬ್ಲಿಷ್ಡ್ ದೊಡ್ಡ ಪ್ರೊಫೆಸರ್ ಇವರು, ಬಹಳ ದೊಡ್ಡ ವ್ಯಕ್ತಿ. ಅವ್ರ ಬಗ್ಗೆ ಹೇಳ್ತಾರೆ, 6 ಶಾಸ್ತ್ರಗಳನ್ನು ಬಾಯಲ್ಲಿ ಹೇಳ್ತಿದ್ರಂತೆ. ಷಟ್ಚ ತತ್ರ ಸಮಯಾನ್ ನಿರಾಕರೋತ್, ಅಂದರೆ ಮಧ್ವಾಚಾರ್ಯರಿಗಿಂತ ಪೂರ್ವದಲ್ಲಿ ಶೋಭನ ಭಟ್ರಿಗಿಂತ ಹಿಂದೆ ಇದ್ದ 6 ಶಾಸ್ತ್ರಗಳನ್ನು ಮುಖೋದ್ಗತವಾಗಿ ಪರೀಕ್ಷೆಗೆ ಅಂತ ಯಾರಾದರೂ ಕೊಡ್ಲಿಕ್ಕೆ ಬಂದರೆ ಇವ್ರ ಹತ್ರನೇ ಕೊಡಬೇಕಂತ ಪರೀಕ್ಷೆ. ಅಷ್ಟು ಪಾಂಡಿತ್ಯ. ಅಂಥ ವ್ಯಕ್ತಿಗಳನ್ನು ಆರಿಸಿ ಭಗವತ್ಪಾದರು ತಮ್ಮ ಸಿದ್ಧಾಂತದ ಪ್ರಚಾರ ಆಗಬೇಕು, ನಿಜವಾದ ತತ್ವವಾದ ಏನು, ವೇದವ್ಯಾಸರ ಹಾರ್ದ ಏನು, ಭಗವದ್ಗೀತೆಯ ಅರ್ಥ ಏನು, ಬ್ರಹ್ಮಸೂತ್ರಗಳ ಅರ್ಥ ಏನು, ಎಲ್ಲವನ್ನು ಅವರಿಗೆ ಧಾರೆ ಎರೆದರಂತೆ. ಅವರು ಪ್ರವಚನ ಮಾಡ್ತಾ ಇದ್ದರೆ ಪದ್ಮನಾಭ ತೀರ್ಥರು ಜಯಘೋಷ ಮಾಡಲಿಕ್ಕಿದ್ದವರೆಲ್ಲ ವೇದ ಪ್ರವಚನಾಚಾರ್ಯ ಶಿಷ್ಯರು ಅಂತ ಜಯಕಾರ ಹಾಕ್ತಿದ್ರಂತೆ ಪದ್ಮನಾಭ ತೀರ್ಥರಿಗೆ. ಯಾಕೆಂದರೆ ವೇದಗಳ ವಾಕ್ಯವನ್ನು ಹೆಚ್ಚು ಪ್ರವಚನ ಮಾಡ್ತಾ ಇದ್ರಂತೆ. ಮೊದಲೇ ವೇದದಲ್ಲಿ ನಿಷ್ಣಾತರು. ವೇದ ಭಾರತ ಪುರಾಣ ನಿಷ್ಠಿತೋ, ವೇದ ಮಹಾಭಾರತ ಪುರಾಣ ಅಷ್ಟರಲ್ಲೂ ಪಾಂಡಿತ್ಯ ಇತ್ತು ಪದ್ಮನಾಭ ತೀರ್ಥರಿಗೆ ಪೂರ್ವಾಶ್ರಮದಲ್ಲೇ. ಅದನ್ನು ನೋಡಿ ಅವರಿಗೆ ಆಶ್ರಮ ಕೊಟ್ಟು ಪದ್ಮನಾಭ ತೀರ್ಥರು ಅಂತ ಯತಿಗಳನ್ನಾಗಿ ಮಾಡಿ ತಮ್ಮ ಭಾಷ್ಯವನ್ನೆಲ್ಲ ಅವರಿಗೆ ವ್ಯಾಖ್ಯಾನಿಸ್ಲಿಕ್ಕೆ ಆದೇಶಿಸಿ ಎಲ್ಲೆಡೆ ಪ್ರಚಾರವನ್ನು ನೀವು ನಡೆಸಬೇಕು ಅಂತ ಅವರಿಗೆ ಆದೇಶ ಮಾಡಿದರು ಮಧ್ವಾಚಾರ್ಯರು ಅಂತ ಕಥೆ. ಅಂತಹ ಪದ್ಮನಾಭ ತೀರ್ಥರ ಆರಾಧನೆಯ ಪರ್ವಕಾಲ. ಭಗವದ್ಗೀತೆ ಒಂದೆರಡು ಮಾತುಗಳನ್ನು ಆಡಿದ್ದೇನೆ. ಪದ್ಮನಾಭ ತೀರ್ಥರ ಅನುಗ್ರಹವೂ ಎಲ್ಲರ ಮೇಲಾಗಲಿ. ಭಗವದ್ಗೀತೆಯ ವಿಶೇಷ ತಿಳುವಳಿಕೆ ಗೀತಾಚಾರ್ಯ ಕೃಷ್ಣನ ಅನುಗ್ರಹವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.